ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೇಳ್ತಾ ಇದ್ರೆ KEA ಪೊಲೀಸ್ ಎಕ್ಸಾಮ್ ಏನು ತುಂಬ ಹತ್ತಿರ ಬಂದ್ಬಿಡ್ತು, ಆದರೆ ನಾನು ಸ್ವಲ್ಪ ಓದಿದ್ದೀನಿ, ಒಂದು 50% ಓದಿದ್ದೀನಿ ಸರ್, ಹೇಗೆ ಇದು ಎಕ್ಸಾಮ್ ಬರೆಯೋದು ಅಂತ ಕೇಳ್ತಿದ್ರೆ ಚಿಂತೆ ಮಾಡಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಟೆಕ್ನಿಕ್ ಯೂಸ್ ಮಾಡಿ ಓದಿರೋದ್ರಲ್ಲೇ ಬರೆಯೋದು ಅಂತ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ 3 ಥರ ಕ್ಯಾಂಡಿಡೇಟ್ಸ್ ಇರ್ತಾರೆ. ಒಬ್ಬರು 100% ಎಲ್ಲ ಓದಿರೋ ಹುಡುಗರು ಕ್ಯಾಂಡಿಡೇಟ್ಸ್, ಎಲ್ಲ ತುಂಬ ಅವರು ಕೊಟ್ಟಿರೋ ಎಲ್ಲ ಸಿಲಬಸ್ನು ಕವರ್ ಮಾಡಿರೋ ಸ್ಟೂಡೆಂಟ್ಸ್ 100% ಇದ್ದರೆ, ಇನ್ನೊಂದಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ 75 to 80% ಸಿಲಬಸ್ನ ಕಂಪ್ಲೀಟ್ ಮಾಡಿರ್ತಾರೆ. ಇನ್ನೂ ಕೆಲವರು ಇರ್ತಾರೆ 50%. ನಾವು ಇವಾಗಿರೋದು 50%. ಇನ್ನೂ ಕೆಲವು ಜನ ಕ್ಯಾಂಡಿಡೇಟ್ಸ್ ಇರ್ತಾರೆ, ಆಸೆ ಇರುತ್ತೆ ಬಟ್ ಓದಿರೋಲ್ಲ, ಅಂಡರ್ 50. ಆಸೆ ಅವ್ರಿಗೆ ಪೊಲೀಸ್ ಆಗಬೇಕು ಅಂತ ಇರುತ್ತೆ, ಬಟ್ ಅಂಡರ್ 50 ಓದಿರ್ತಾರೆ 50% ಸಿಲಬಸ್ನ. ಅಂಥ ಕ್ಯಾಂಡಿಡೇಟ್ಸು ಇರ್ತಾರೆ. ಇವಾಗ ನಂತರ ನಾವೇನು ಮಾಡಬೇಕು ಅಂದರೆ, ನೋಡಿ ಇಲ್ಲಿ 100% ಇದೆ ನೋಡಿ, ಇವರು ಸೆಲೆಕ್ಟ್ ಆಗೋ ಚಾನ್ಸಸ್ಸು 100% ಓದಿರೋ ಕ್ಯಾಂಡಿಡೇಟ್ಸು ಸೆಲೆಕ್ಟ್ ಆಗೋ ಪರ್ಸೆಂಟು ಓನ್ಲಿ 10% ಇರುತ್ತೆ. ಯಾಕಂದರೆ ಇವರೆಲ್ಲ ತುಂಬ ಚೆನ್ನಾಗಿ ಓದ್ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಇವ್ರು ಸೆಲೆಕ್ಟ್ ಆಗೋ ಪರ್ಸೆಂಟ್ ತುಂಬಾ ಕಡಿಮೆ ಇರ್ತೈತೆ. ಅದೇ ಇಲ್ಲಿ ನೋಡಿ 75 to 80% ಸಿಲಬಸ್ ಓದಿರ್ತಾರೆ ನೋಡಿ, ಇವರು 50% ಜಾಬಲ್ಲಿ 50% ಇವರೇ ಹೊಡಿತಾರೆ. ನೋಡ್ಬೋದು, 50% ಜಾಬಲ್ಲಿ 75 to 80% ಯಾರು ಸಿಲಬಸ್ನ ಓದಿರ್ತಾರೆ ಅವರು ಕೆಲಸ ಗಿಟ್ಟಿಸ್ಕೊಳ್ತಾರೆ. ಇನ್ನು ಅಂಡರ್ 80% ಅಥವಾ 50% ಓದಿರ್ತಾರೆ ನೋಡು, ಇಲ್ಲೊಂದು 25% ಇಲ್ಲಿ ಇವರು ಕೆಲಸ ಗಿಟ್ಟಿಸ್ಕೊಳ್ತಾರೆ. ಹೆಂಗಪ್ಪ ಈ 50% ಒಳಗೆ ನಾವು ಕೆಲಸ ಗಿಟ್ಟಿಸ್ಕೊಳ್ಳೋದು ಅಂದರೆ, ಈ 50% ಒಳಗೆ ಇದ್ದೀವಿ, ಬಟ್ ಹೇಗೆ ನಾವು ಕೆಲಸ ತಗೋಬೇಕು ಅಂದರೆ ಬನ್ನಿ ಇಲ್ಲಿ ನೋಡೋಣ. ನಾವು ಸರ್ 50% ಓದಿದ್ದೀವಿ, ಬಟ್ ನಮಗೆ ಕೆಲಸ ಬೇಕು. ಹೇಗೆ ಅಂದರೆ, ನಿಮಗೆ ಏನೇನು ಸಹಾಯ ಮಾಡಬೇಕು ಅಂದರೆ ನೋಡಿಲಿ, ನೀವು ನೀವು ತೆಗ್ದಿರೋ ಅಷ್ಟು ಕಟ್ ಆಫ್ ನಿಂತ್ಕೋಬೇಕು. ಕೆಂಡು ನಿಮ್ಮ ಕ್ಯಾಟಗರಿ, ಕ್ಯಾಸ್ಟ್, ರಿಸರ್ವೇಷನು, ಆಮೇಕಿಂದ ರಿಸರ್ವೇಷನ್ ನೀವು ಗ್ರಾಮೀಣ ಅಭ್ಯರ್ಥಿನ ಅಥವಾ ಕನ್ನಡ ಮಾಧ್ಯಮನ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲೂ ರಿಸರ್ವೇಷನ್ ಇರುತ್ತೆ. ಇದು ನಿಮಗೆ ಸಹಾಯ ಮಾಡಬೇಕಾಗ್ತದೆ. ನೀವು ಸೆಲೆಕ್ಟ್ ಮಾಡಿರೋ ಡಿಸ್ಟಿಕ್, ಯಾವ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಸೆಲೆಕ್ಟ್ ಮಾಡಿರೋ ಡಿಸ್ಟಿಕಲ್ಲಿ ಕಡಿಮೆ ಕಟ್ ಆಫ್ ನಿಂತ್ಕೊಂಡ್ಬಿಡ್ತು, ನೀವೆಂಗೋ ಒಂದು 55-60 ಮಾರ್ಕ್ಸ್ ತೆಗೆದುಬಿಟ್ಟಿದ್ದೀರಾ, ಅಲ್ಲೂ 50ಗೆ ನಿಂತ್ಕೊಂಡ್ಬಿಡ್ತು ಏನೋ ಕಟ್ ಆಫು. ಆವಾಗ ನಿಮ್ಮ ಡಿಸ್ಟಿಕ್ ನಿಮ್ಮ ಹಣೆ ಬರ ಬರೀತದೆ. ನೀವು ಸೆಲೆಕ್ಟ್ ಮಾಡಿರೋ ಡಿಸ್ಟಿಕ್, ನೀವು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಇದೆಲ್ಲ ನೀವೇನನ್ನ 50% ಇದ್ದೀರಾ ಅಂದರೆ ಇವೆಲ್ಲ ಲೆಕ್ಕಾಚಾರ ಹಾಕ್ತೀರಾ. ನೀವೇನಾದರೂ 85% ಮೇಲೆ ಓದ್ಬಿಟ್ಟಿದ್ದೀರಾ ಸಿಲಬಸ್ಸು ಅಂದರೆ ಇವೇನು ಬೇಕಾಗಿಲ್ಲ, ನೀವು ಜನರಲ್ ಕ್ಯಾಟಗರಿ GMಲ್ಲೇ ಸೆಲೆಕ್ಟ್ ಆಗಿಬಿಡ್ತೀರಾ. ನೀವೇನನ್ನ 50% 60% ಸ್ವಲ್ಪ ಓದಿ ಸ್ವಲ್ಪ ಜ್ಞಾನ ಇದೆ ಅಂದರೆ ಇವೆಲ್ಲ ನಿಮ್ಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಬನ್ನಿ ಮುಂದೆ ನೋಡೋಣ. ಇನ್ನೂ ಕೆಲವು 50% ಓದ್ಬಿಟ್ಟಿದ್ದೀವಿ, ಎಕ್ಸಾಮ್ ಸೆಂಟ್ರಲ್ಲಿ ಹೆಂಗೆ ನಾವು ಒಂಚೂರು ಮಾರ್ಕ್ಸ್ ಹೆಚ್ಚಿಗೆ ತಗೊಳೋದು ನೋಡಿ, ಕ್ವೆಶ್ಚನ್ ಪೇಪರ್ ನೋಡ್ತೀವಲ್ಲ, ಕ್ವೆಶ್ಚನ್ ಪೇಪರ್ ನೋಡಿದ ತಕ್ಷಣವೇ 15-20 ಕ್ವಶನ್ಗೆ ಟೆಕ್ನಿಕ್ ಯೂಸ್ ಮಾಡಿ ಅಲ್ಲೇ ಆನ್ಸರ್ ಮಾಡ್ಬೋದು. ನೀವೇನು ಮಾಡಬೇಕು ಅಂದರೆ ಅಲ್ಲೇ ಟೆಕ್ನಿಕ್ ಯೂಸ್ ಮಾಡಬೇಕು. ಪ್ರಚಲಿತ ಘಟನೆಗಳಿರ್ತವೆ, ಮತ್ತು ಕೆಲವು ಮೆಂಟಲಿ ಬೇಸಿ ಈಸಿ ಟ್ರಿಕ್ಗಳಿರ್ತವೆ, ಕೆಲವು ಕನ್ನಡ ಮತ್ತು ಇನ್ನು ನಿಮಗೆ ಗೊತ್ತಿರೋ GK ಅವನ್ನೆಲ್ಲ ಆರಾಮಾಗಿ ಮಾಡಿಬಿಡ್ಬೋದು. ಈಸಿ 15 to 80 ಮಾರ್ಕ್ಸ್ ಆರಾಮಾಗಿ ತೊಗೊಂಬಿಡ್ಬೋದು. ನೀವು ಇನ್ನೊಂದು ಏನು ಕಡಿಮೆ ಮಾಡಬೇಕು ಅಂದರೆ, ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಉತ್ತರ ಹಾಕಬಾರದು. ನೀವು ಗೊತ್ತಿಲ್ಲದ ಪ್ರಶ್ನೆಗೆ ಉತ್ತರ ಹಾಕಬಾರ್ದು. ಯಾಕಂದರೆ ನೀವು ತೆಗ್ದಿರೋ ನೀವು ಸರಿ ಮಾಡಿರೋ ಕ್ವಶನ್ನ 2.5 ಮಾರ್ಕ್ಸ್ ನೆಗೆಟಿವ್ ಹೋಗುತ್ತೆ, ನೆಗೆಟಿವಲ್ಲಿ 2.5 ಮಾರ್ಕ್ಸ್ ಹೋಗುತ್ತೆ. 0.2.5 ಮಾರ್ಕ್ಸು ನೀವು ಒಂದು ತಪ್ಪು ಮಾಡಿದ್ರೆ, ಒಂದು ರಾಂಗ್ ಆನ್ಸರ್ ಮಾಡಿದ್ರೆ ನಿಮ್ಮ 0.25
ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ. ಅಂದರೆ 4 ಏನಾದರೂ ನೀವು ತಪ್ಪು ಮಾಡಿದ್ರಿ ಅಂದ್ಕೊಳ್ಳಿ, 4 ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಡಮಾರ್. ಅದಕ್ಕೆ ಸರಿಯಾಗಿ ಗೊತ್ತಿರುವ ಪ್ರಶ್ನೆಗಳಿಗೆ ಮಾತ್ರ ಹಾಕಿ. ಸರ್ ನನಗೆ ಒಂದು 30 ಪ್ರಶ್ನೆ ಅಷ್ಟೇ ಗೊತ್ತಿರೋದು ಅಂತ ಆದರೆ ನೆಕ್ಸ್ಟ್ ಒಂದು ಟ್ರಿಕ್ ಇದೆ, ಬನ್ನಿ. ನೆಕ್ಸ್ಟ್ ಒಂದು ಟ್ರಿಕ್ ಇದೆ. ಎ ಆಪ್ಷನ್ 4 ಆಪ್ಷನ್ ಇದೆ ನೋಡಿ. ನಾನು ಒಂದು 30-40 ಅಷ್ಟೇ ಸರ್ ಗೊತ್ತಿರೋದು, ಹೆಂಗಿದ್ರೂ 30-40 ಕಟ್ ಆಫ್ ನಿಲ್ಲಲ್ಲ, ಒಂದು 60 ಮೇಲೆ ತೆಗಿಬೇಕಲ್ಲ ಕಟ್ ಆಫ್ ನಿಲ್ಲಬೇಕು ಅಂದರೆ ಅಂತ ಯೋಚನೆ ಮಾಡಿದ್ರೆ ನೋಡಿ, ಇಲ್ಲಿ ಎ ಏನೋ ಆಪ್ಷನ್ ಕೊಟ್ಟಿರ್ತಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಈ ಆಪ್ಷನ್ಗಳಲ್ಲಿ ಪ್ರಶ್ನೆ ನೋಡಿ, ಪ್ರಶ್ನೆ ಯಾವುದೋ ಈ ಡಿ ಮತ್ತು ಬಿ ಹೊಂದಿಕೆ ಆಗಲ್ಲ. ಡಿ ಮತ್ತು ಬಿ ಹೊಂದಿಕೆ ಆಗಲ್ಲ, ಅದಲ್ಲ ಆನ್ಸರು ಅಂತ ನೀವು ಪಕ್ಕಾ ಗೊತ್ತು. ಇವಾಗ ಎ ಮತ್ತು ಸಿ ತುಂಬ ಕ್ಲೋಸ್ ಆಗಿವೆ, ಅದಕ್ಕೆ ರಿಲೇಟೆಡ್ ಆಗಿವೆ. ಅದನ್ನು ಯೋಚನೆ ಮಾಡಿ, ಸ್ವಲ್ಪ ಟೈಮ್ ತೊಗೊಂಡು ಯಾವುದೋ ಒಂದು ಅದರಲ್ಲೂ ಇವೆರಡರಲ್ಲೂ ಯಾವ್ದು ತುಂಬ ಅದಕ್ಕೆ ಆಗ್ಬೋದು, ಕ್ವಶನ್ಗೆ ಆನ್ಸರ್ ಆಗ್ಬೋದು ಅಂದರೆ ಸಿನೋ ಏನೋ ಅದನ್ನು ಪ್ರಶ್ನೆ ನೋಡ್ಕೊಂಡು ಹಾಕಿ ಬಂದುಬಿಡಿ. ಆಗ ನಿಮಗೆ ಇನ್ನೊಂದು ಮಾರ್ಕ್ಸ್ ಬರೋ ಪರ್ಸೆಂಟೇಜು ತುಂಬ ಜಾಸ್ತಿ ಆಗ್ತದೆ. ನೀವೇನಾದರೂ ಸೆಲೆಕ್ಟ್ ಆಗಬೇಕು ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಟ್ರಿಕ್ ಮತ್ತು ನಿಮ್ಮ ಲಕ್, ಅಂದರೆ 50% ಓದಿದ್ದೀರಾ ಅಂದರೆ ನಿಮ್ಮ ಲಕ್ಕು ಮ್ಯಾಟರ್ ಆಗುತ್ತೆ. ನೀವೇನಾದರೂ 75% ಮೇಲೆ ನೋಡಿ, ಇಲ್ಲಿ 75% ಮೇಲೆ ಏನಾದರೂ ಓದಿದರೆ ನಿಮಗೆ ಲಕ್ಕು ಬೇಡ, ಏನು ಬೇಡ, ನೀವು ಕ್ವಶನ್ ಪೇಪರ್ನ ಆರಾಮಾಗಿ ಸಾಲ್ವ್ ಮಾಡಿ ಬಂದುಬಿಟ್ರೆ ಸಾಕಾಗ್ತದೆ. ನೋಡಿ, ಕೆಲವು ಕ್ಯಾಂಡಿಡೇಟ್ಸ್ ಕೇಳ್ತಿದ್ರು, ಸರ್ ನಾವು ಸ್ವಲ್ಪ ಓದ್ಬಿಟ್ಟಿದ್ದೀವಿ, 50% ಓದ್ಬಿಟ್ಟಿದ್ದೀವಿ, ಸಿಲೆಬಸ್ ಇರೋ 50% ಮಾತ್ರ ಓದಿದ್ದೀವಿ, ಏನು ಮಾಡೋದು, ಈಗ ನಮ್ಮ ಸೆಲೆಕ್ಟ್ ಆಗುತ್ತಾ? ಚಿಂತೆ ಬೇಡ, ನೀವು ಓದಿರೋಷ್ಟು ಸಾಕು. ಇನ್ನೂ 6 ದಿನ ಟೈಮ್ ಇದೆ. ಇನ್ನೂ 6 ದಿನ ಟೈಮ್ ಇದೆ ಸರ್. 6 ದಿನ ಟೈಮಲ್ಲಿ ನೀವು ಮೇನ್ ಈಗ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮಿನಿಮಮ್ 16 to 60 ಅವರ್ಸ್ ಓದಿ. ಇನ್ನು 6 ದಿವಸ 60 ಅವರ್ಸ್ ಓದ್ಬಿಡಿ ನೋಡೋಣ. ಇಲ್ಲಾಂದರೆ ಮಿನಿಮಮ್ 10 ಅವರ್ಸನ್ನು ಓದ್ಬಿಡಿ. 10 ಅವರ್ಸ್ ಓದ್ಬಿಡಿ. ನೀವು 15 ಅವರ್ಸ್ ಓದ್ಬಿಟ್ರೆ ಏನು, ಡೈಲಿ ಒಂದೊಂದು ಟಾಪಿಕ್ ತೊಗೊಳ್ಳಿ. GK, ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮೆಂಟಲ್ ಎಬಿಲಿಟಿ. ನೋಡಿ, 6 ದಿವಸ ಟೈಮ್ ಇದೆ. ಫಸ್ಟ್ನೇ ದಿವಸ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕ್ಲೀನಾಗಿ ಓದಿ. 2ನೇ ದಿವಸ ಮೆಂಟಲ್ ಎಬಿಲಿಟಿ. 3ನೇ ದಿವಸ ಹಿಸ್ಟ್ರಿ ಓದಿ. 4ನೇ ದಿವಸ ಜಿಯೋಗ್ರಫಿ ಓದಿ. 5ನೇ ದಿವಸ ಗ್ರಾಮರು, ಇಂಗ್ಲೀಷ್ ಗ್ರಾಮರು, ಕನ್ನಡ ಮತ್ತು ಹಿಸ್ಟ್ರಿ, ಪೊಲಿಟಿಕ್ಸ್ ಇವನ್ನೆಲ್ಲ ಓದಿ, ಕರೆಂಟ್ ಅಫೇರ್ಸ್ನ. ನಂತರ 6ನೇ ದಿವಸ ಇವೆಲ್ಲ ಓದಿದ್ದೀರಲ್ಲ ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ರಿ. 7ನೇ ದಿವಸ ಎಕ್ಸಾಮ್ ನಿಮಗೆ ಕ್ಲೀನಾಗಿ, ಯಾವುದೇ ಗಾಬರಿ ಭಯ ಪಡದೆ ಆರಾಮಾಗಿ ಹೋಗಿ. ನಿಮಗೆ ಏನು ಗೊತ್ತೋ ಅದರಲ್ಲೇ ಟೆಕ್ನಿಕ್ ಯೂಸ್ ಮಾಡಿ ನಿಮಗೆ ಗೊತ್ತಿರೋನ ಆನ್ಸರ್ನ ರೈಟ್ ಮಾಡಿ ಬನ್ನಿ. ನಿಮಗೆ ಎಷ್ಟು ಬರಬೇಕು ಅಂತ ಇರುತ್ತೋ ಬರುತ್ತೆ. ನೀವು ಆದಷ್ಟು 100% ಕೊಡಿ. ಅದು ಸೆಲೆಕ್ಟ್ ಆಗೋದು ಬಿಡೋದು ಇನ್ನೊಂದು ಪಕ್ಷ, ಆದರೆ ನಿಮ್ಮ 100% ಕೊಡಿ. ಸೆಲೆಕ್ಟ್ ಆದರೂ ನೀವು ಆಗ್ಬೋದು. ಎಲ್ಲರಿಗೂ ಏನು ಚಿಂತೆ ಪಡಬೇಡಿ, ನಾವು 50% ಓದಿದ್ದೀವಿ, ನಾವು 60% ಓದಿದ್ದೀವಿ ಅಂತ. 100% ಓದಿರೋರು ಕೂಡ ಸೆಲೆಕ್ಟ್ ಆಗೋಕ್ಕೆ ತುಂಬ ಕಷ್ಟಪಡ್ತಾರೆ. ಯಾಕಂದರೆ ಅವರೆಲ್ಲ ಓದ್ಬಿಟ್ಟಿರ್ತಾರೆ. ಮಿಸ್ ಆಗಿ ಒಂಚೂರು 10 ಬಂತು ಅಂದರೆ ಸ್ವಲ್ಪ ಅವ್ರು ಕನ್ಫ್ಯೂಸ್ ಆಗ್ತಾರೆ. ಅದೇ 75-80% ನೀವೇನಾದರೂ ಓದಿದರೆ ನೀವು ಆರಾಮಾಗಿ ಮಾಡ್ಬೋದು. ರಿಸ್ಕ್ ತೊಗೊಬೇಡಿ, ಆರಾಮಾಗಿ ಮೈಂಡನ್ನ ರಿಲ್ಯಾಕ್ಸ್ ಮಾಡಿ ಓದಿರೋದನ್ನ ಮತ್ತೆ ಅನಲೈಸ್ ಮಾಡ್ತಾಯಿರಿ. ಓದಿ ಮತ್ತೆ ಓದ್ತಾಯಿರಿ. ಇನ್ನು 6 ದಿವಸ ಟೈಮ್ ಇದೆ. 6 ದಿವಸ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತು ನಾವು ಯಾರು ಕಡಿಮೆ ಓದಿದ್ದೀವಿ, ಇನ್ನೂ ತುಂಬ ನಾವು ಪೊಲೀಸ್ ಆಗಬೇಕು ಅಂತ ಇಷ್ಟ, ಬಟ್ ಏನೋ ಅಷ್ಟೊಂದು ಓದಿಲ್ಲ ಅಂತನೋರು ಆದಷ್ಟು ಟ್ರೈ ಮಾಡಿ. ಇನ್ನು 6 ದಿವಸ ಇದೆ, ಏನಾದರೂ ಓದೋಕ್ಕೆ ಟ್ರೈ ಮಾಡಿ. ಮಿಸ್ಸಾಗಿ ನಿಮ್ಮ ಕ್ಯಾಟಗರಿ, ರಿಸರ್ವೇಷನ್ನು, ಕಟ್ ಆಫು, ನೀವು ಸೆಲೆಕ್ಟ್ ಮಾಡಿರೋ ಡಿಸ್ಟಿಕ್ಕು ಅದೃಷ್ಟದ ಮೇಲೆ ನಿಮಗೂ ಸಿಕ್ಬಿಡ್ಬೋದು. ಎಲ್ಲರಿಗೂ ಚೆನ್ನಾಗಿ 2ನೇ ತಾರೀಕು ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಗುಡ್ ಲಕ್.